ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರು ಜಿಲ್ಲೆ ಹುಣಸೂರು ಚಿನ್ನದಂಗಡಿಯಲ್ಲಿ ದರೋಡೆ ಪ್ರಕರಣ. ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಅಂಶಗಳು ಉಲ್ಲೇಖ ಆಗಿದೆ. ದರೋಡೆಯಾಗಿರುವ ಚಿನ್ನದ ಆಭರಣಗಳ ಪಟ್ಟಿ TV9ಗೆ ಲಭ್ಯವಾಗಿದೆ. ಗೋಲ್ಡ್ ಶಾಪ್ ಮ್ಯಾನೇಜರ್ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. 5 ಮಂದಿ ಚಿನ್ನದಂಗಡಿಯ ಒಳಗಡೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿದ್ದವರಿಗೆ ಗನ್ ತೋರಿಸಿ ಹೆದರಿಸಿ ಬೆದರಿಸಿ ಕೈಗೆ ಸಿಕ್ಕಿದಷ್ಟು ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. 7 ಕೆಜಿ ದರೋಡೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ 7 ಕೆಜಿ ಅಲ್ಲ, ಇಲ್ಲಿ ದರೋಡೆ ಆಗಿರೋದು ಬರೋಬ್ಬರಿ 8 ಕೆಜಿ 34 ಗ್ರಾಂ. 8 ಕೆಜಿ 34 ಗ್ರಾಂ 200 ಮಿಲಿ ಚಿನ್ನ ದರೋಡೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅಂದಾಜು 10 ಕೋಟಿ ಮೌಲ್ಯದ ಚಿನ್ನ ವಜ್ರವನ್ನ ದರೋಡೆ ಮಾಡಿದ್ದಾರೆ. ಅದರಲ್ಲಿ 12 ಲಾಕೆಟ್, 8 ಬ್ರೇಸ್ಲೈಟ್, 84 ಬಳೆಗಳು, 150 ನೆಕ್ಲೆಸ್, 65 ಚೈನ್, 12 ಕಾಲ್ ಚೈನು, 70 ಉಂಗುರ, 19 ಕರಿಮಣಿ ಸರ, 17 ಕಿವಿಯ ಡ್ರಾಪ್ಸ್ ಹಾಗೂ 13 ಡೈಮಂಡ್ ರಿಂಗ್ಸ್ ಅನ್ನ ದರೋಡೆಕೋರರು ಇಲ್ಲಿ ದೋಚಿ ಎಸ್ಕೇಪ್ ಆಗಿರೋದು. 7 ಕೆಜಿ ಅಲ್ಲ, 8 ಕೆಜಿಗೂ ಅಧಿಕ ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಅದರಲ್ಲಿ ವಜ್ರದ ಆಭರಣಗಳು ಕೂಡ ಇದೆ. ಒಟ್ಟು 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ದರೋಡೆಕೋರರು ಎಸ್ಕೇಪ್ ಆಗಿರೋದು. ಮೈಸೂರಿನ ಹುಣಸೂರಿನ ಸ್ಕೈ ಗೋಲ್ಡ್ ಜ್ಯುವೆಲರಿ ಶಾಪ್ನಲ್ಲಿ ಆದಂತಹ ದರೋಡೆ ಪ್ರಕರಣ ಇದು. ಇದ್ರ ಬಗ್ಗೆ ಬಿಲ್ ಅನ್ನ ಕೊಟ್ಟಿದ್ದಾರೆ ಮಾಲೀಕರು. ಇನ್ನು ಬ್ಯಾಗ್ನಲ್ಲಿ ಮಾತ್ರವಲ್ಲ, ಪ್ಯಾಂಟ್ ಜೇಬ್ನಲ್ಲೂ ಕೂಡ ಚಿನ್ನವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿರುವುದು ದರೋಡೆಕೋರರು. 3 ಟ್ರೇನಲ್ಲಿದ್ದಂತಹ 70 ಚಿನ್ನದ ಉಂಗುರಗಳನ್ನ ಜೇಬ್ಗೆ ಹಾಕೊಂಡು ಎಸ್ಕೇಪ್ ಆಗಿದ್ದಾರೆ. ಉಂಗುರಗಳನ್ನ ಹಿಡಿಯಾಗಿ ಜೇಬ್ಗೆ ತುಂಬಿಸ್ಕೊಂಡಿರೋದು. ಇನ್ನಷ್ಟು ಟ್ರೇ ಓಪನ್ ಮಾಡಿಸುವಾಗ ಮ್ಯಾನೇಜರ್ ಬರ್ತಾರೆ. ಅಂಗಡಿಯ ಬಾಗಿಲು ಮುಚ್ಚಲು ಮ್ಯಾನೇಜರ್ ಬಂದ್ರು. ಮ್ಯಾನೇಜರ್ ಹಿಂದೆ ಗನ್ನನ್ನ ಹಿಡಿದು ದರೋಡೆಕೋರ ಓಡ್ತಾನೆ. ಅಲ್ಲಿದ್ದಂತಹ ಸಿಬ್ಬಂದಿ ಮತ್ತು ಸ್ಥಳೀಯರು ಕಲ್ಲು ಹೊಡೆಯೋದಕ್ಕೆ ಯತ್ನ ಪಡ್ತಾರೆ. ಅವರನ್ನ ಅಡ್ಡಗಟ್ಟಿ ಅವರನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಅದ್ಯಾವುದು ಕೂಡ ಸಕ್ಸಸ್ ಆಗಲ್ಲ. ದರೋಡೆಕೋರರು ಎಸ್ಕೇಪ್ ಆಗ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. 7 ಕೆಜಿ ಅಲ್ಲ, ಬರೋಬ್ಬರಿ 8 ಕೆಜಿಗೂ ಅಧಿಕ ದರೋಡೆ ಆಗಿರುವುದು. ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ಎಫ್ಐಆರ್ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ? ಮೈಸೂರು ಜಿಲ್ಲೆಯ ಹುಣಸೂರು ನಗರದ ಹೃದಯ ಭಾಗದಲ್ಲಿ ಸಿನಿಮೀಯ ರೀತಿಯಲ್ಲಿ ಏನು ದರೋಡೆ ಪ್ರಕರಣ ಇತ್ತು, ಅದರ ಎಫ್ಐಆರ್ ದಾಖಲಾಗಿದೆ. 5 ಜನರ ವಿರುದ್ಧ ಅಪರಿಚಿತರು ಅಂತೇಳಿ ಆ ಒಂದು ಆಭರಣದ ಅಂಗಡಿಯ ಮ್ಯಾನೇಜರ್ ಒಂದು ದೂರನ್ನು ಹಿಡಿದು ಅದರ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಕ್ಲಿಯರ್ ಆಗಿ ನಮೂದಿಸಿದ್ದಾರೆ. ಬರೋಬ್ಬರಿ 8 ಕೆಜಿ 34 ಗ್ರಾಂ ಚಿನ್ನದ ಆಭರಣಗಳನ್ನ ಕಳುವು ಮಾಡಲಾಗಿದೆ. ಅದೇ ಈ ಹಿಂದೆ 7 ಕೆಜಿ ಅಷ್ಟು ಮಾಡಿದ್ರು ಅಂತ ಹೇಳ್ತು. ಈಗ ನಿಖರವಾದಂತಹ ಮಾಹಿತಿ ಲಭ್ಯವಾಗಿದೆ. ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ವಜ್ರವನ್ನ ಇವರು ದರೋಡೆ ಮಾಡಿದ್ದಾರೆ. ಕೇವಲ 5 ನಿಮಿಷದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂತಹ ದರೋಡೆ ಇದಾಗಿದೆ. ಮತ್ತೆ ಆಭರಣಗಳ ಪಟ್ಟಿ ಸಹ TV9ಗೆ ಲಭ್ಯವಾಗಿದೆ. ಒಟ್ಟು 450 ಚಿನ್ನಾಭರಣಗಳನ್ನ ದರೋಡೆಕೋರರು ದರೋಡೆ ಮಾಡಿ ಹೋಗಿದ್ದಾರೆ. ಮತ್ತೆ ಅಲ್ಲಿ ತಂದಿದ್ದಂತಹ 2 ಬ್ಯಾಗ್ಗಳಲ್ಲಿ ಪ್ರಮುಖವಾಗಿ ದೊಡ್ಡ ಚಿನ್ನದ ಆಭರಣಗಳನ್ನ ತುಂಬಿಕೊಂಡು ಮಾತ್ರವಲ್ಲ, ಅಲ್ಲಿದ್ದಂತಹ ಆಭರಣದ ಅಂಗಡಿಯ ಸಿಬ್ಬಂದಿಯನ್ನ ಬಳಸಿಕೊಂಡು ಉಂಗುರದ ಟ್ರೇ ಅನ್ನ ಹೊರಗೆ ತರಿಸಿ ಆ ಉಂಗುರಗಳೆಲ್ಲವನ್ನು ತನ್ನ ಪ್ಯಾಂಟ್ ಜೊತೆಗೂ ಸಹ ದರೋಡೆಕೋರ ತುಂಬಿಕೊಂಡು ಹೋಗಿದೆ. ಅದು ಸಹ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. TV9ಗೆ ಆ ದೃಶ್ಯಗಳು ಸಹ ದಾಖಲಾಗಿದ್ದಾವೆ. ಅಂದ್ರೆ ಇದರ ಜೊತೆಗೆ ಅವರು ಪ್ರಮುಖವಾಗಿ ಅಂಗಡಿಯಲ್ಲಿದ್ದಂತ ಎಲ್ಲ ಚಿನ್ನಾಭರಣಗಳನ್ನ ಲೂಟಿ ಮಾಡುವಂತ ಉದ್ದೇಶವನ್ನ ಹೊಂದಿದ್ರು. ಆದ್ರೆ ಆ ಮಧ್ಯದಲ್ಲಿ ಮ್ಯಾನೇಜರ್ ಏನು ಊಟಕ್ಕೆ ಹೋಗಿದ್ದ, ಆತನಿಗೆ ಕೇರಳದ ಹೆಡ್ ಆಫೀಸ್ ನಿಂದ ಮಾಹಿತಿ ಕೊಟ್ಟಿದ್ರು. ತಕ್ಷಣ ಆತ ಅಂಗಡಿಗೆ ಬಂದು ಅಂಗಡಿಯ ಹೊರಭಾಗದಿಂದ ಬಾಗಿಲು ಹಾಕಲಿಕ್ಕೆ ಟ್ರೈ ಮಾಡ್ತಾನೆ. ಅದು ಈ ದರೋಡೆಕೋರಿಗೆ ಗೊತ್ತಾಗಿ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೊಂಚ ವಿಚಲಿತರಾಗ್ತಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಗಾಬರಿ ಇಲ್ಲದೆ ಭಯವಿಲ್ಲದೆ ಅವರು ದರೋಡೆಯನ್ನ ಮಾಡ್ತಾ ಇರ್ತಾರೆ. ಮ್ಯಾನೇಜರ್ ಬಂದ ತಕ್ಷಣ ವಿಚಲಿತರಾಗಿ ಕೈಗೆ ಸಿಕ್ಕಷ್ಟು ತೆಗೆದುಕೊಂಡು ಹೋಗ್ತಾರೆ. ಈಗ ಕೈಗೆ ಸಿಕ್ಕಷ್ಟು ತೆಗೆದುಕೊಂಡು ಹೋಗಿರುವಂತಹ ಚಿನ್ನಾಭರಣಗಳದ್ದು 8 ಕೆಜಿ 34 ಗ್ರಾಂ ಅಂತ ಗೊತ್ತಾಗಿದೆ. ಹೀಗಾಗಿ ಏನು ಸಿಸಿ ಕ್ಯಾಮೆರಾವನ್ನ ಆಧರಿಸಿ ಈಗ ಪೊಲೀಸರು 5 ತಂಡಗಳನ್ನ ರಚನೆ ಮಾಡಿ ಅವರ ಬೇಟೆಗಾಗಿ ಒಂದು ಬಲೆಯನ್ನ ಬೀಸಿದ್ದಾರೆ. ಅವರು ಹೋದಂತಹ ಮಾರ್ಗಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಹಿಡಿತೇವೆ ಅಂತ ಹೇಳಿದ್ರೆ, ಆದ್ರೆ ಈಗಾಗಲೇ 2 ದಿನ ಕಳೆದರೂ ಸಹ ಯಾವುದೇ ರೀತಿಯಾದಂತಹ ಮಹತ್ವದ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ದರೋಡೆಕೋರರು ಎಲ್ಲೋ ಒಂದು ಕಡೆ ಪೊಲೀಸರಿಗೆ ತಳ್ಳೆಯನ್ನು ತಿನ್ನಿಸಿ ತಪ್ಪಿಸ್ಕೊಂಡ್ರ ಅವ್ರಿಗೆ ಗೊತ್ತಿತ್ತು. ಅಂದ್ರೆ ತಮ್ಮ ಮುಖಚರ್ಯವನ್ನು ಸಹ ಅವರು ಮುಚ್ಚಿಕೊಳ್ಳದೆ ಹೆಲ್ಮೆಟ್ ಹಾಕಿದ್ರು ಸಹ ಮುಖ ಕಾಣಿಸ್ತಾ ಇತ್ತು. ಹೀಗಾಗಿ ಒಂದು ರೀತಿಯಂತ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಆದಷ್ಟು ಬೇಗ ಈ ದರೋಡೆಕೋರನ್ನ ಹಿಡಿಬೇಕು. ಯಾಕಂದ್ರೆ ಮಠ ಮಧ್ಯಾಹ್ನ ಜನರು ಇರುವಂತಹ ಸಂದರ್ಭದಲ್ಲಿ ದರೋಡೆ ಮಾಡಿರುವಂತದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಮರುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.